ಹಲೋ ಹಾಯ್ ನಮಸ್ಕಾರ ಮಕ್ಕಳೇ. ಸರ್ ನಾನು ಲೇಟ್ ಆದ್ರೂ ಲೇಟೆಸ್ಟ್ ಆಗಿ ಬರ್ತೇನೆ ಅಂತ ನೀವು ಡಿಸೆಂಬರ್ ಜನವರಿ ತನಕ ಕಾಯ್ತಾ ಕೂತ್ರೆ ಎಕ್ಸಾಮೇ ನಮ್ಮನ್ನ ಲೇಟ್ ಮಾಡಿಬಿಡತ್ತೆ. ಹೀಗಾಗಿ ಆ ಡೈಲಾಗನ್ನು ಸೈಡಿಗಿಡೋಣ, ಯಾವುದನ್ನ ಫಾಲೋ ಮಾಡೋಣ. ಒಂದು ಮಾತಿದೆಯಲ್ಲ, ದೆರ್ ಆರ್ ಟೂ ಬೆಸ್ಟ್ ಡೇಸ್ ಟು ಸ್ಟಾರ್ಟ್. ಎರಡು ಬೆಸ್ಟ್ ಡೇಸ್ ಇದೆ ಅಂತ ಸ್ಟಾರ್ಟ್ ಮಾಡಲಿಕ್ಕೆ. ಯಾವುದದು? ಒನ್ ವಾಸ್ ಯೆಸ್ಟರ್ಡೇ, ಅನದರ್ ಒನ್ ವಾಸ್ ಟುಡೇ. ಹೀಗಾಗಿ ನಿನ್ನೆ ಆಗಿಲ್ಲ ನಮ್ಮ ಹತ್ರ ಸ್ಟಾರ್ಟ್ ಮಾಡಲಿಕ್ಕೆ, ಇವತ್ತಾದರೂ ನಾವು ಪರ್ಫೆಕ್ಟ್ ಆಗಿ ಸ್ಟಾರ್ಟ್ ಮಾಡೋಣ. ಎಲ್ಲರೂ ಕಮೆಂಟಲ್ಲಿ ಟುಡೇ ಅಂತ ಹಾಕಿ. ಯಾಕೆ ಹಾಕಿ ಅಂತ ಹೇಳ್ತಾ ಇದ್ದೇನೆ, ನನಗೆ ಗೊತ್ತು ಡಿಸೆಂಬರ್ ಜನವರಿಗೆ ಬರ್ತೀರಾ ಸರ್, ಲಾಸ್ಟ್ 30 ಡೇಸಲ್ಲಿ ಹೇಗೆ ಸಿಲೆಬಸ್ಸನ್ನು ಕಂಪ್ಲೀಟ್ ಮಾಡಬೇಕು ಸರ್, ಲಾಸ್ಟ್ 1 ಡೇದಲ್ಲಿ ಸಿಲೆಬಸ್ಸನ್ನು ಹೇಗೆ ಕಂಪ್ಲೀಟ್ ಮಾಡಬೇಕು. ಆವಾಗ ಟೀಚರ್ಸ್ಗಳು ನಿಮ್ಮನ್ನು ಮೋಟಿವೇಟ್ ಮಾಡಲಿಕ್ಕೆ ಒಂದೆರಡು ಟಿಪ್ಸ್ಗಳನ್ನ ಕೊಡ್ತಾರೆ. ಬಟ್ ಅವರು ಆ ಮೂಮೆಂಟಲ್ಲಿ, ನೀವು ಸಹ ಆ ಮೂಮೆಂಟಲ್ಲಿ ಒಂದು ಮಾತನ್ನು ತಿಳ್ಕೊತೀರಾ, ಮೊದಲೇ ಸ್ಟಾರ್ಟ್ ಮಾಡಬೇಕಾಗಿತ್ತು ಅಂತ. ಹೀಗಾಗಿ ಆಗಸ್ಟ್ ಮಂತನ್ನು ನೀವು ಬಿಟ್ಟು ನಾನು ಸೆಪ್ಟೆಂಬರಿಗೆ ಮಾಡ್ತೇನೆ, ಅಕ್ಟೋಬರಿಗೆ ಮಾಡ್ತೇನೆ ಅಂದರೆ ಆಗಲ್ಲ. ಸೀರಿಯಸ್ ಆಗಿ ಹೇಳ್ತಾ ಇದ್ದೇನೆ. ಬಹಳಷ್ಟು ಮಕ್ಕಳನ್ನ ನೋಡಿದ್ದೇನೆ, ಇನ್ನು ಲೇಟ್ ಮಾಡಿ ಪುಷ್ ಮಾಡ್ತಾ ಮಾಡ್ತಾ ಹೋಗ್ತಾರೆ. ಅದಾದಮೇಲೆ ಅವರ ರಿಸಲ್ಟಲ್ಲೂ ಆ ಒಂದು ಪುಷ್ ಆಗಿರುವಂಥ ಎಫೆಕ್ಟ್ ಕಾಣಿಸುತ್ತೆ. ಹೀಗಾಗಿ ಟೂ ಲೇಟ್ ಆಗೋಕ್ಕಿಂತ ಮುಂಚೆನೇ ಸ್ಟಾರ್ಟ್ ಮಾಡೋಣ. ಅದಾದಮೇಲೆ ಟ್ರೈನೂ ಹೋಗಿರತ್ತೆ, ಟಿಕೆಟೂ ಹೋಗಿರತ್ತೆ, ಏನೂ ಮಾಡಲಿಕ್ಕಾಗಲ್ಲ. ಸೊ ಎಲ್ಲರೂ ಕಮೆಂಟಲ್ಲಿ ಟುಡೇ ಅಂತ ಹಾಕಿ. ಯಾಕಂದರೆ ಇಲ್ಲ ಅಂದರೆ ನೀವು ಮುಂದೆ ಪುಷ್ ಮಾಡ್ತಾ ಹೋಗ್ತೀರಾ, ಪ್ರೊಕ್ರಾಸ್ಟಿನೇಟ್ ಮಾಡ್ತಾ ಹೋಗ್ತೀರಾ, ಮುಂದೋಡೋದು ಬೇಡ. ಎಷ್ಟು ಮಕ್ಕಳು ನೋಡ್ತಾ ಇದ್ದೀರೋ ಪ್ರತಿಯೊಬ್ಬರೂ ಟುಡೇ ಅಂತ ಕಮೆಂಟ್ ಹಾಕಿ. ಇದರಿಂದ ನಿಮ್ಮ ಮೈಂಡಿಗೂ ಸಹ ಸಿಗ್ನಲ್ ಹೋಗುತ್ತೆ, ಅಲರ್ಟ್ ಆಗತ್ತೆ. ಆ ಮೈಂಡು ಹೇಳುತ್ತೆ ಎಸ್ ನಾನು ಇವತ್ತೇ ಸ್ಟಾರ್ಟ್ ಮಾಡಬೇಕು ಅಂತ. ಹೀಗಾಗಿ ಈ ವಿಡಿಯೋ ನಿಮಗೋಸ್ಕರನೇ ಇರುವಂತಹದ್ದು. ಯಾರು ಇನ್ನೂ ಡಿಲೇ ಮಾಡ್ತಾ ಇದ್ದೀರೋ ಅವರು. ಹಾಗಾದರೆ ಬಿಫೋರ್ ಲೇಟ್ ಆಗೋಕ್ಕಿಂತ ಸ್ಟಾರ್ಟ್ ಮಾಡಬೇಕಂದ್ರೆ ಏನು ಮಾಡಬೇಕು ಸರ್ ಅಂತ ಕೇಳ್ತೀರ. ಸಿಂಪಲ್. ಈ ಮೂಮೆಂಟಲ್ಲಿ ನಿಮ್ಮದು ಬ್ಯಾಕ್ಲಾಗ್ಸ್ ಇರುತ್ತೆ ಅನ್ಕೊಳ್ಳೋಣ, ಒಂದು 2-3 ಚಾಪ್ಟರ್ಸ್. ಬ್ಯಾಕ್ಲಾಗ್ಸ್ಗಳು ಅಂದರೆ ಏನು? ಕಾಲೇಜಲ್ಲೆಲ್ಲ ಕವರ್ ಆಗಿದೆ, ಬಟ್ ನೀವೇನು ಓದಿರಲ್ಲ. ಕ್ವಾರ್ಟರ್ಲಿ 1 ಎಕ್ಸಾಮಲ್ಲೂ ನಿಮ್ಗೆ ಗೊತ್ತಾಗಿರುತ್ತೆ ನನ್ನ ಮಾರ್ಕ್ಸ್ ಈ ಚಾಪ್ಟರ್ಸ್ಗಳಿಂದ ಕಡಿಮೆ ಬಂದಿದೆ. ಅವೇ ಬ್ಯಾಕ್ಲಾಗ್ಸ್ಗಳು. ಈ 2-3 ಚಾಪ್ಟರ್ಸ್ಗಳ PYQs ಮಾಡಿ. ಒಂದು ಇಂಪಾರ್ಟೆಂಟ್ ಸ್ಟೆಪ್ಪು ನೀವು ಮಾಡಬೇಕಾಗಿರೋದು 2-3 ಚಾಪ್ಟರ್ಸ್ಗಳ PYQs ಅನ್ನ ಮಾಡ್ತೀರಾ ತಾನೆ? ದಿಸ್ ಈಸ್ ವೆರಿ 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 ಇಂಪಾರ್ಟೆಂಟ್ ಆಗಿರುವಂತಹದ್ದು. ಯಾವ್ಯಾವ ಚಾಪ್ಟರ್ಸ್ಗಳು ಹಿಂದುಳಿದಿದೆಯೋ ಅದನ್ನು ನೀವು ಕವರ್ ಮಾಡಿಲ್ವೋ, ಹಿಂದಿನ ವರ್ಷದ ಪ್ರಶ್ನೆಗಳನ್ನ ಮಾಡಿ. ಜಸ್ಟ್ ಆನ್ಲೈನಲ್ಲಿ ಹೋಗಿ PU ನಿಮ್ಮ ಯಾವುದು ಸೈನ್ಸೋ ಕಾಮರ್ಸೋ ಏನೇ ಇರಬಹುದು, ಲಾಸ್ಟ್ ಇಯರ್ ಕ್ವಶನ್ಸ್ಗಳು ಅಂತ ಸರ್ಚ್ ಮಾಡಿ. ಎಲ್ಲ ಪೇಪರ್ಸ್ಗಳು ಸಿಗುತ್ತೆ ಬೋರ್ಡ್ನ ಕಡೆಯಿಂದ. ಆ ಬೋರ್ಡಿನ ಪೇಪರ್ಸ್ಗಳಲ್ಲಿ ನಿಮ್ಮ ಚಾಪ್ಟರ್ಸ್ನ ಕ್ವಶನ್ಸ್ಗಳಿರುತ್ತೆ. ಹೀಗಾಗಿ ಅದನ್ನು ನೀವು ಸಾಲ್ವ್ ಮಾಡೋದು ವೆರಿ ಇಂಪಾರ್ಟೆಂಟ್ ಆಗತ್ತೆ. ಫಸ್ಟ್ ಸ್ಟೆಪ್ಪು ಎಲ್ಲರಿಗೂ ಕ್ಲಿಯರ್ ಆಗಿದ್ರೆ ವಿಡಿಯೋವನ್ನು ಲೈಕ್ ಮಾಡಿ. ಯಾಕಂದರೆ ನನಗೂ ಸಹ ಅರ್ಥ ಆಗತ್ತೆ, ಯು ಆರ್ ವಿತ್ ಮೀ ಅಂತ. ಲೈಕ್ ಮಾಡಿದ್ರ? ಎಸ್. ಸೊ PYQsಗಳಿಂದ ಈ ಚಾಪ್ಟರ್ಸ್ಗಳನ್ನ ಕವರ್ ಮಾಡ್ತಾ ಇದ್ದೇವೆ. ಆದರೆ ಈಗ ನಡೀತಾ ಇರುವಂಥ ಸಿಲೆಬಸ್ಸನ್ನು ನಾವು ಮಿಸ್ ಮಾಡೋ ಹಾಗಿಲ್ಲ. ಅದಕ್ಕೋಸ್ಕರ PYQs ಮಾತ್ರ ಅಂದೆ, ಎಲ್ಲ ಕವರ್ ಮಾಡ್ತಾ ಕೂತ್ಕೊಳ್ಳಿ ಅಂತ ಹೇಳ್ತಾ ಇಲ್ಲ. ಈಗ ಕಾಲೇಜಲ್ಲಿ ನಡೀತಾ ಇರುವಂತಹ ಚಾಪ್ಟರ್ಸ್ಗಳು, ಸೊ ಆನ್ ಗೋಯಿಂಗ್ ಚಾಪ್ಟರ್ಸ್ಗಳು ಅನ್ಕೊಳ್ಳೋಣ. ಈ ಆನ್ ಗೋಯಿಂಗ್ ಚಾಪ್ಟರ್ಸ್ಗಳಲ್ಲಿ ನೀವು ಏನು ಮಾಡ್ತೀರಾ? ಸಿಂಪಲ್. ಕಾಲೇಜಿಗೆ ಹೋಗ್ತಾ ಇದ್ದೀರಾ ಅಂದರೆ ಪರ್ಫೆಕ್ಟಾಗಿ ಕ್ಲಾಸನ್ನು ಕೇಳ್ತೀರಾ. ಇದು ವೆರಿ ಇಂಪಾರ್ಟೆಂಟು. ಕಾಲೇಜನ್ನು ಜಸ್ಟ್ ಅಟೆಂಡೆನ್ಸ್ಗೋಸ್ಕರ ಹೋಗಬೇಡಿ. 75% ಅಟೆಂಡೆನ್ಸ್ ಬೇಕು, ಹಾಲ್ ಟಿಕೆಟ್ ಇಲ್ಲ ಮಗು. ನಮ್ಮ ಜೀವನದ ದೊಡ್ಡ ಭಾಗವನ್ನು ಕಾಲೇಜಿಗೆ ಕೊಡ್ತಾ ಇದ್ದೇವೆ ಅಂದರೆ ಅಲ್ಲಿಂದಲೂ ಸಹ ನಾವು ಕ್ವಾಲಿಟಿ ಎಜುಕೇಷನನ್ನು ಪಡೆಯೋದು ನಮ್ಮ ಹಕ್ಕಾಗಿರುತ್ತೆ, ಅದು ನಮ್ಮ ಕರ್ತವ್ಯವಾಗಿರುತ್ತೆ. ಅವ್ರು ಪ್ರೊವೈಡ್ ಮಾಡ್ತಾ ಇದ್ದಾರೆ ಅಂದರೆ ಅದನ್ನು ಕೇಳೋದು. ನಾನು ಬೇರೆ ರಿಸೋರ್ಸಸ್ಗಳ ಮೇಲೆ ಇರ್ತೇನೆ, ಸೆಲ್ಫ್ ಸ್ಟಡಿ ಮಾಡ್ತೇನೆ, ಇಲ್ಲ, ಸೆಲ್ಫ್ ಸ್ಟಡಿನೂ ಮಾಡಬೇಕು. ಬಟ್ ಯಾವುದಕ್ಕೆ ಕಾಲೇಜ್ ಇದೆಯೋ ಅದರ ಉಪಯೋಗವನ್ನು ಸಹ ಪಡ್ಕೊಳ್ಬೇಕು. ಹೀಗಾಗಿ ಕಾಲೇಜಲ್ಲಿ ಹೇಳಿರುವಂತಹ ಕ್ಲಾಸಸ್ಗಳನ್ನ ಗಮನವಿಟ್ಟು ಕೇಳಿ. ಬಹಳಷ್ಟು ಮಕ್ಕಳು ಇಲ್ಲೇ ಮಿಸ್ ಮಾಡ್ಕೊಳ್ತೀರಾ. ಕಾಲೇಜ್ ಅವರ್ಸ್ಗಳನ್ನ ಸ್ಟಡಿ ಅವರ್ಸ್ ಅಂತ ಕನ್ಸಿಡರ್ ಮಾಡಲ್ಲ. ಅದಾದಮೇಲೆ ಕೊನೆಯಲ್ಲಿ ಗೊತ್ತಾಗತ್ತೆ ನಾನು ಅತಿ ಹೆಚ್ಚಿನ ಟೈಮನ್ನು ಕಾಲೇಜ್ನಲ್ಲೇ ಸ್ಪೆಂಡ್ ಮಾಡಿದ್ದೇನೆ, ಅಲ್ಲೇ ನಾನು ಕರೆಕ್ಟಾಗಿ ಓದಿಲ್ಲ ಅಂತ. ಆ ರೀತಿ ಆಗೋದು ಬೇಡ.
ಸೊ ಆನ್ ಗೋಯಿಂಗ್ ಚಾಪ್ಟರ್ಸ್ಗಳನ್ನು ಕಾಲೇಜಲ್ಲೇ ಕರೆಕ್ಟಾಗಿ ಕೇಳಿ, ಇದರಿಂದ ನಿಮ್ಮ 80% ಕೆಲಸ ಇಲ್ಲೇ ಮುಗ್ದು ಹೋಗುತ್ತೆ. ವೆರಿ ವೆರಿ ಇಂಪಾರ್ಟೆಂಟು. ಯಾಕಂದರೆ 80% ನೀವು ಇಲ್ಲೇ ಮುಗಿಸ್ಬಿಟ್ರೆ ಉಳಿದ 20% ನಿಮ್ಮ ಸೆಲ್ಫ್ ಸ್ಟಡಿಯಲ್ಲಿ ಮುಗಿಸ್ಬೋದು. ಆದರೆ ಅದೇ ಇಲ್ಲಿ 20% ಆಗಿ ಸೆಲ್ಫ್ ಸ್ಟಡಿಯಲ್ಲಿ 80% ಅಂದರೆ ಟೈಮ್ ಸಿಗಲ್ಲ. ನಮ್ಮ ಹತ್ರ ವೆರಿ ಲಿಮಿಟೆಡ್ ಟೈಮ್ ಇರುವಂತಹದ್ದು. ಎಲ್ಲ ತೆಗೆದು ಹಾಕಿದ್ರು ನಮ್ಮ ಹತ್ರ 2 ರಿಂದ 3 ಅವರ್ ಅಥವಾ 4 ಅವರ್ ಮ್ಯಾಕ್ಸಿಮಮ್ ಸಿಗುತ್ತೆ. ಹೀಗಾಗಿ ಈ 3 to 4 ಅವರ್ಸನ್ನು ನಾವು ಕರೆಕ್ಟಾಗಿ ಯುಟಿಲೈಸ್ ಮಾಡಬೇಕು ಸೆಲ್ಫ್ ಸ್ಟಡಿಗೆ ಸಿಗುವಂತಹದ್ದು. ಥರ್ಡ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್, ಪ್ರಾಕ್ಟೀಸ್. ಜಸ್ಟ್ ಓದ್ತಾ ಹೋಗ್ತೇನೆ ಅಂದರೆ ಆಗಲ್ಲ. ಪ್ರತಿಯೊಂದು ಸಬ್ಜೆಕ್ಟನ್ನು ನೀವು ಫೈನಲ್ ಎಕ್ಸಾಮ್ನಲ್ಲಿ ಬರಿಬೇಕಾಗತ್ತೆ. ಬರಿಬೇಕು ಅಂದರೆ ಅದರ ಅರ್ಥ ಏನು? ನೀವು ಪ್ರಾಕ್ಟೀಸ್ ಮಾಡಬೇಕು. ಎಷ್ಟು ಪ್ರಾಕ್ಟೀಸ್ ಮಾಡ್ತಿರೋ ನ್ಯೂಮರಿಕಲ್ಸ್ಗಳನ್ನ, ಎಷ್ಟು ಪ್ರಾಕ್ಟೀಸ್ ಮಾಡ್ತಿರೋ ಕೀವರ್ಡ್ಸ್ಗಳನ್ನ, ಅಷ್ಟೇ ನಿಮ್ಮ ಮೈಂಡಲ್ಲಿ ಉಳಿಯುತ್ತೆ. 10 ಸಲ ಓದೋದು 1 ಸಲ ಬರೆಯೋದು ಎರಡೂ ಒಂದೇ ಅಂತ ನಮ್ಮಮ್ಮ ಹೇಳ್ತಾ ಇದ್ರು. ಅದನ್ನು ನಿಮಗೂ ಸಹ ಟ್ರಾನ್ಸ್ಫರ್ ಮಾಡ್ತೇನೆ. ಆ್ಯಂಡ್ ಇಟ್ಸ್ ಆ್ಯಕ್ಚುಲಿ 200% ಟ್ರೂ. ಸೊ ಮಕ್ಕಳೇ, ಸಿಂಪಲ್ ಆಗಿ ಹೇಳ್ತೇನೆ, ಈಗ ಸ್ಟಾರ್ಟ್ ಮಾಡಿದ್ರು ನೀವು ಒಳ್ಳೆ ಮಾರ್ಕ್ಸನ್ನು ತೆಗೆದುಕೊಳ್ಬಹುದು. ಬಟ್ ಇನ್ನೂ ಲೇಟ್ ಮಾಡ್ತಾ ಹೋದರೆ ಆಗಲ್ಲ, ಸೀರಿಯಸ್ಲಿ ಆಗಲ್ಲ. 3 ಸ್ಟೆಪ್ ಹೇಳ್ತಾ ಇದ್ದೇನೆ. 1, ಇಲ್ಲಿ ತನಕ ಏನೇನು ಕವರ್ ಆಗಿರುವ ಹಿಂದಿನ ಚಾಪ್ಟರ್ಸ್ಗಳು ಅವುಗಳ PYQs ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳನ್ನ ಮಾಡಿ. 2, ಯಾವ ಚಾಪ್ಟರು ಕಾಲೇಜ್ನಲ್ಲಿ ಹೋಗ್ತಾ ಇದೆಯೋ ಅದನ್ನು ನೀವು ಗಮನವಿಟ್ಟು ಕೇಳಿ, ಹಾಗೆ ಕಾಲೇಜ್ನಲ್ಲೇ ಆದಷ್ಟು ಆ ಚಾಪ್ಟರ್ನ 80% ಮುಗಿಸಿ. 3rd ಆ್ಯಂಡ್ ವೆರಿ ಇಂಪಾರ್ಟೆಂಟು, ಪ್ರಾಕ್ಟೀಸ್ ಮಾಡಿ, ಬರ್ತೆಗಿರಿ, ನ್ಯೂಮರಿಕಲ್ಸ್ಗಳನ್ನ ಮಾಡಿ. ಯಾಕಂದರೆ ಇಲ್ಲಿ ನೀವು ಜಸ್ಟ್ ನಾನು ಓದ್ತಾ ಹೋಗ್ತೇನೆ ಅಂದರೆ ಆಗಲ್ಲ, ಫೈನಲ್ ಎಕ್ಸಾಮ್ನಲ್ಲಿ ಬರಿಬೇಕಾಗತ್ತೆ. ಐ ಹೋಪ್ ಇದು ನಿಮಗೆ ಕ್ಲಿಯರ್ ಆಗಿದೆ ಅಂದ್ಕೊಳ್ತೇನೆ. ಹಾಗೆ ನಮ್ಮ ಪರೀಕ್ಷೆಯಲ್ಲಿ ಫ್ರೀಡಮ್ ಪರೀಕ್ಷೆ ಉತ್ಸವ ನಡೀತಾ ಇರೋದ್ರಿಂದ ಇಂಡಿಪೆಂಡೆನ್ಸ್ ಡೇ ಪ್ರಯುಕ್ತ 80 ಕೂಪನ್ಸ್ಗಳನ್ನ ಪ್ರೊವೈಡ್ ಮಾಡಿದ್ದೇವೆ. ಅದರಲ್ಲಿ ಬಹಳಷ್ಟು ಕೂಪನ್ಸ್ಗಳು ಆಲ್ರೆಡಿ ಮಕ್ಕಳು ತೆಗೆದುಕೊಂಡಿದ್ದಾರೆ. ಈ 80 ಕೂಪನ್ಸ್ಗಳಿಂದ ಏನಾಗ್ತಾ ಇದೆ? ಫ್ರೀಡಮ್ 80 ಕೂಪನ್ನಿಂದ ನಮ್ಮ ಆರಂಭ ಇರಬಹುದು, ವಿಜೇತ ಇರಬಹುದು, ಹಾಗೆ PU ಕಾಮರ್ಸ್ನ ಮಕ್ಕಳಿಗೆ ಹೇಳೋದಾದರೆ ಸಂಕಲ್ಪ, ಸಾಧಕ ಇರಬಹುದು, ನಿಶ್ಚಯ, ಈ ಎಲ್ಲ ಬ್ಯಾಚಸ್ಗಳ ಮೇಲೆ ಮ್ಯಾಸಿವ್ ಆಗಿರುವಂತಹ ಡಿಸ್ಕೌಂಟ್ ಸಿಗ್ತಾ ಇದೆ. ಲಿಂಕನ್ನು ಪಿನ್ನಡ್ ಕಮೆಂಟಲ್ಲಿ ಕೊಡಲಾಗಿದೆ. ಈಗಲೇ ಹೋಗಿ ಕ್ಲಿಕ್ ಮಾಡಿ. ಈ 80 ಸೀಟ್ಸ್ ಆದಮೇಲೆ ಬ್ಯಾಚಸ್ಗಳು ಹೆಚ್ಚಿನ ದುಡ್ಡಿಗೆ ಹೋಗುತ್ತೆ. ಆ ರೀತಿ ನಿಮಗೆ ಲಾಸ್ ಆಗೋದು ಬೇಡ. ಅದಕ್ಕೋಸ್ಕರನೇ ಪದೇ ಪದೇ ಹೇಳ್ತಾ ಇದ್ದೇನೆ, ಜಾಯ್ನ್ ಆಗಿ, ಕ್ವಾಲಿಟಿ ಎಜುಕೇಷನ್ ಸಿಗುತ್ತೆ. ಅದರಲ್ಲಿ 1% ಸಹ ಕಾಂಪ್ರಮೈಸ್ ಆಗಲ್ಲ. ನಿಮ್ಮ ಎಕ್ಸಾಮಿಗೆ ಬೇಕಾದಂತಹ ಪೂರ್ತಿ ಸಿಲೆಬಸ್ ಸಪೋರ್ಟನ್ನು ನಾವು ಪ್ರೊವೈಡ್ ಮಾಡ್ತೇವೆ. ಡೈಲಿ ಕ್ಲಾಸಸ್ ಇರುತ್ತೆ, ಡೌಟ್ ಸಾಲ್ವಿಂಗ್ಸ್ ಇರುತ್ತೆ, ಕ್ವಶನ್ ಬ್ಯಾಂಕ್ಸ್ ವಿತ್ ಸೊಲ್ಯೂಷನ್ಸ್ಗಳು ಸಿಗುತ್ತೆ. ನಿಮ್ಮ ಎಕ್ಸಾಮಿಗೆ ಬೇಕಾದಂತಹ 1 ಸ್ಟಾಪ್ ಸೊಲ್ಯೂಷನ್ ಆಗಿದೆ. ಹೊರಗೆ ಟ್ಯೂಷನ್ಸ್ಗಳಿಗೆ 50,000, 60,000, 70,000 ಕೊಡ್ತೀರಾ. ಇಲ್ಲಿ ವೆರಿ ಮಿನಿಮಲ್ ಅಮೌಂಟ್ನಲ್ಲಿ ನೀವು ಕ್ವಾಲಿಟಿ ಎಜುಕೇಷನನ್ನು ಪಡಿತೀರಾ ಅನ್ನೋ ಭರವಸೆ ನನಗಿದೆ. ಪಿನ್ನಡ್ ಕಮೆಂಟಲ್ಲಿರುವಂತಹ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಯಾರ್ಯಾರು ನಮ್ಮ ಪರೀಕ್ಷೆ ಯೂಟ್ಯೂಬ್ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ವೋ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಐ ವಿಲ್ ಬಿ ವೇಟಿಂಗ್ ಫಾರ್ ಯು. ಇದೇ ನೋಟ್ನಲ್ಲಿ ಬಾಯ್ ಅಂತ ಹೇಳೋ ಸಮಯ. ಟೇಕ್ ಕೇರ್, ಥ್ಯಾಂಕ್ ಯು, ಬಾಯ್ ಬಾಯ್.